ಹೆಸರಿಲ್ಲ ಹಸ್ತರೇಖೆಯಲ್ಲಿ, ನಿನ್ನ ಜೊತೆಗಿನ ಬದುಕು ಬೇಕು ಹಣೆ ಬರಹದಲ್ಲಿ. ನನ್ನ ಪ್ರತಿ ಉಸಿರಿನ ಲಯದಲ್ಲೂ ನಿನ್ನ ಹೆಸರಿನ ಸ್ಪಂದನವಿದೆ. ನೀನು ಮರಳಿ ಬರುವ ಹಾದಿಗೆ ನನ್ನ ಕಣ್ಗಳೇ ದೀಪಗಳಾಗಿವೆ. ಕನಸಲ್ಲೂ ನಿನ್ನ ಹುಡುಕುವ ಕಣ್ಗಳಿಗೆ ನೀನೆಂದೂ ತಂಪೆರವೆ ನಿಂತು ನನ್ನೆದುರಿಗೆ. ಉಸಿರಿಗೂ ಬೇಕಿದೆ ಈಗ ನಿನ್ನದೇ ಹೆಸರು, ಬದುಕಿರುವೆ ಕಾಯುತ್ತಾ ನಿನ್ನಯ ನೆರಳು. ದೇವಕಿ, ನನ್ನ ಹುಡುಕ್ತಾ ಇದೆಯಾ? 25 ವರ್ಷಗಳಿಂದ ಕೂಡಿಟ್ಟಿರೋ ಮಾತುಗಳು ಗಂಟ್ಲಲ್ಲಿ ಸಿಗಾಕೊಂಡಂಗಾಗ್ತಾ ಇದೆಯಾ? ನಿನಗೋಸ್ಕರ ಕಾಯ್ತಾ ಇರೋ ನನಗೆ ಹೇಗಾಗ್ತಾ ಇರ್ಬೇಕು ಹೇಳು? ಇದೆಲ್ಲ ನೀವೇ ಅರೇಂಜ್ ಮಾಡಿದ್ದಾ? ಚಾನ್ಸೇ ಇಲ್ಲ, ಇದೆಲ್ಲ JS ಕೈವಾಡ. ನೋಡಿ ಅವ್ನ ಪ್ಲ್ಯಾನಿಂಗ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಇಷ್ಟು ವರ್ಷಗಳ ನಂತರ ನೀನು ಇಲ್ಲಿಗೆ ಬರ್ತೀಯಾ ಅಂತ ಗೊತ್ತಿದ್ದಿದ್ರೆ ನಿನ್ನನ್ನು ಬರ್ಮಾಡ್ಕೊಳ್ಳೋ ರೀತಿನೇ ಬೇರಾಗ್ತಾ ಇತ್ತು ದೇವಕಿ. ನೀನು ನನ್ನನ್ನು ನೋಡೋಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಜೈ, 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 ಜೈ ಶಂಕರ್, ಜೈ. ಇದು ನನ್ನ ಕನಸ ಭ್ರಮೆನ? ಜೈ. ತಾತ, ಟೈಮ್ ಸರಿಯಾಗಿ ಮಾತ್ರೆಗಳನ್ನ ತಗೋಬೇಕು, ಗೊತ್ತಾಯ್ತಾ? ಲಕ್ಷ್ಮಿ, ಈಗಷ್ಟೇ ಅವ್ರು ಮಾತ್ರೆ ತಗೊಂಡಿಲ್ಲ, ನೀನು ಕೊಟ್ಟು ಕಳ್ಸಿದ್ದಿಲ್ಲ, ಯಾರೋ ತಂದು ಕೊಟ್ರು. ಕೊಟ್ಟು ಹೋದ್ರಾ? ಯಾರು ಕೊಟ್ಟು ಹೋದ್ರು ಅಜ್ಜಿ? ಸರೋಜಾ, ಗಿರಿ ಕಳಿಸಿರ್ಬೇಕು ಕಣೆ. ಲಕ್ಷ್ಮಿ, ನಾನು ಮಾತ್ರೆ ತಗೊಂಡಾಯ್ತು, ನೀನು ಹೊರಡಮ್ಮ. ಸರೋಜಾ, ಆ ಟ್ರೇ ಕೊಡು. ಸರೋಜಾ, ಗೊಂಬೆ ಕಾಲ್ ಮಾಡು. ಹಾಂ ಸರಿ.
ರೀ ಗೊಂಬೆನಾ ರೀ 22 ವರ್ಷ ಆದಮೇಲೆ ಮಗಳನ್ನ ಗೊಂಬೆ ಅಂತ ಕರಿತಾ ಇದ್ದೀರಾ? ದಿಢೀರಂತ ಗೊಂಬೆ ನೆನಪಾಗಿದ್ಯಾಕೆ? ದೇವಕಿ ಬಂದಿಯೇನೆ? ಇವರು ನಿನ್ನ ಜೊತೆ ಮಾತಾಡಬೇಕು ಅಂದರು ನೋಡು. ಮಾತಾಡ್ತಾ ಇರು, ಒಂದು ನಿಮಿಷ ನಾನು ಬಂದೆ. ದೇವಕಿಗೆ JS ವಿಷಯ ಗೊತ್ತಾಗಿ ಇವಳಿಗೇನಾದರೂ ಶಾಕ್ ಆದರೆ? ಈ ರೆಸಾರ್ಟ್ನಲ್ಲಿ ಜೈ ಇದ್ದಾನೆ ಅಂತ ಗೊತ್ತಾದ್ರೆ ಇವ್ರಿಗೇನಾದ್ರೂ ಶಾಕ್ ಆಗುತ್ತಾ? ನಾನು ಮಾತ್ರೆ ಎಲ್ಲ ತಗೊಂಡಿದ್ದೀನಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಕೆಲವೊಂದು ಸಲ ತಲೆ ಕೆಡಿಸ್ಕೊಳ್ದೇ ಇದ್ದರೂ ಕೆಲವು ಸಂಗತಿಗಳು ತಲೆ ಕೆಡಿಸೋ ಹಾಗೆ ಮಾಡುತ್ತೆ. ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡಬೇಕು. ಕಂಡಿದ್ದನ್ನೆಲ್ಲ ನಂಬಕ್ಕೆ ಹೋಗಬಾರ್ದು. ಎದುರಿಗಿರೋದೇ ಸುಳ್ಳು ಅನ್ನೋದಾದರೆ ಬೇರೆ ಏನು ನಂಬೋದು? ಆ ಜೈ ಏನಪ್ಪ ಅಪ್ಪ ಮಗಳು ಇಬ್ರು ಏನೋ ಮಾತಾಡ್ತಿದ್ದೀರಿ? ಏನಿಲ್ಲ. ಅದೇ ಮಾತ್ರೆ ಟೈಮಿಗೆ ತಗೊಳ್ಳಿ, ಸ್ಟ್ರೆಸ್ ಮಾಡ್ಕೋಬೇಡಿ, ಚಿಂತೆ ಮಾಡಬೇಡಿ. ಅದೇ ಮಾತು ಕೇಳಿ ಕೇಳಿ ಸಾಕಾಗೋಯ್ತು. ಗೊಂಬೆ, ಹುಷಾರು. ನಾನು ಹುಷಾರಾಗಿದ್ದೀನಿ. ನಿಮಗಿಲ್ಲೇನಾದರೂ ಅನ್ಕಂಫರ್ಟೇಬಲ್ ಅನಿಸಿದ್ರೆ ಹೇಳಿ, ಮನೆಗೆ ಹೊರಡೋ ವ್ಯವಸ್ಥೆ ಮಾಡಿಸ್ತೀನಿ. ನನಗೇನು ತೊಂದರೆ ಇಲ್ಲ. ಮಗಳನ್ನ ಗೊಂಬೆ ಅಂತ ಕರೆದೇನೋ? ನೋಡು, ಮಕ್ಕಳಿಗೆ ಎಷ್ಟೇ ವಯಸ್ಸಾದರೂ ಅವ್ರು ನಮ್ಮ ಪಾಲಿಗೆ ಯಾವಾಗಲೂ ಗೊಂಬೆಗಳೇ. ನೀನು ಹೇಳೋದು ನಿಜನಾ? ಹೆಣ್ಮಕ್ಳು ಮಣ್ಣಿನ ಗೊಂಬೆಗಳ ಹಾಗೆ ಕಣೋ. ನೆಲಕ್ಕೆ ಬಿದ್ದರೆ ಒಡೆಯುತ್ತೆ, ನೀರಿಗೆ ಬಿದ್ದರೆ ಕರಗುತ್ತೆ. ಹುಷಾರಾಗಿ ನೋಡ್ಕೊಂಡು